ಹಾಯ್ ಎವ್ರಿವಾನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಅಂದರೆ ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ, ಇದು ಇನ್ಫಾರ್ಮೇಷನ್ ವಿಡಿಯೋ ಆಗಿ ನಾನು ಇದನ್ನು ಮಾಡ್ತಾ ಇರೋದು. ಅಂದರೆ ನನಗೆ ಕಮೆಂಟ್ ಮಾಡ್ತಾ ಇದ್ರು, ಕೇದಾರ್ನಾಥ್ಗೆ ನಾವು ಹೋಗಬೇಕು ಅಂದ್ಕೊಂಡಿದ್ದೀವಿ, ಏನಾದರೂ ಅದ್ರದ್ದು ಬಗ್ಗೆ ಡೀಟೇಲ್ಸ್, ಅಂದರೆ ಅಲ್ಲಿಗೆ ಏನು ತೊಗೊಂಡು ಹೋಗಬೇಕು, ಎಷ್ಟು ಖರ್ಚಾಯಿತು ಅನ್ನೋದ್ರದ್ದು ಡೀಟೇಲ್ಸ್ನ ಹೇಳಿ ಅಂತ ಹೇಳಿ ಕಮೆಂಟ್ ಮಾಡಿದರು. ಸೊ ಹಾಗಾಗಿ ಅದ್ರದ್ದು ಡೀಟೇಲ್ಸ್ ವಿಡಿಯೋ ಅದ್ರ ಬಗ್ಗೆ ಹೇಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಇದು ನಾರ್ಮಲ್ ವ್ಲಾಗಲ್ಲಿ ಹೇಳೋದಕ್ಕೆ ತುಂಬ ಜನಕ್ಕೆ ಇದು ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಈ ವ್ಲಾಗ್ನ ವಿಡಿಯೋನ ನೋಡಿಕೊಂಡು ಆ ಇನ್ಫಾರ್ಮೇಷನ್ನ ಅವರು ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಇದನ್ನು ಸಪ್ರೇಟಾಗಿ ನಾನು ವಿಡಿಯೋ ಮಾಡ್ತಾ ಇರೋವಂಥದ್ದು. ಇನ್ನು ಫಸ್ಟಿಗೆ ಏನೇನು ಖರ್ಚಾಯಿತು ಅಂತ ಹೇಳ್ಬಿಡ್ತೀನಿ, ಆಮೇಲಿಂದ ಏನೇನು ಪ್ಯಾಕ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟಿಗೆ ಹೇಳ್ತೀನಿ. ಫಸ್ಟಿಗೆ ಹೊರಟಾಗಿಂದ ಎಲ್ಲಿ ಏನೇನು ಖರ್ಚಾಯಿತು ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ. ಫಸ್ಟಿಗೆ ನಾವು ಹೋಗಿದ್ದು ಬಂದು ಟ್ರೈನಲ್ಲಿ ಡೆಲ್ಲಿಗೆ ಹೋಗಿದ್ದು. ನಾವು ಅದು ಲಾಸ್ಟ್ ಡೆಲ್ಲಿಗೆ ಟ್ರೈನ್ ಸಿಗೋದು ನಮಗೆ ಇಲ್ಲಿ ಕರ್ನಾಟಕದಿಂದ. ಸೊ ಹಾಗಾಗಿ ಡೆಲ್ಲಿಗೆ ಬುಕ್ ಮಾಡ್ಕೊಂಡಿದ್ದು. ಅದು ಬಂದು ಚಾರ್ಜಸ್ ಬಂದು 9,500 ಒಬ್ರಿಗೆ ಚಾರ್ಜ್ ಆಗಿತ್ತು. ಅಂದರೆ ಬೇಗ ಬುಕ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿನೂ ಬರುತ್ತೆ. ಆಮೇಲೆ ಜನರಲ್ ಕೋಚಲ್ಲಿ ಹೋಗೋದು, ಜನರಲ್ ಅಲ್ಲ ಸ್ಲೀಪರ್ ಕೋಚಲ್ಲಿ ಹೋಗೋದು ಬೆಸ್ಟ್ ಅಲ್ಲ ಅಂತ ಹೇಳ್ತಾರೆ. ಡೆಲ್ಲಿ ಟ್ರೈನಲ್ಲಿ ಅಲ್ಲಿ ಜಾಗನ ಅಷ್ಟು ನೀಟಾಗಿ ಕೂರೋದಕ್ಕೆ ಬಿಡೋದಿಲ್ಲ, ಮಲಗೋದಕ್ಕೂ ಬಿಡೋದಿಲ್ಲ ಅಲ್ಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ 3 ಟೈರ್ ಎಸಿದು ಬುಕ್ ಮಾಡ್ಕೊಂಡಿದ್ದು. 2 ಸೈಡಿಂದ 9,500 ರೂಪಾಯಿ ಅದು ಬಿಲ್ ಆಗಿತ್ತು. ಇನ್ನು ನೆಕ್ಸ್ಟಿಗೆ ಅಲ್ಲಿಂದ ನಾವು ಹರಿದ್ವಾರ್ಗೆ ಕ್ಯಾಬ್ನ ಮಾಡ್ಕೊಂಡು ಹೋದ್ವಿ. ಅಲ್ಲಿಂದಲೂ ಕೂಡ ಹರಿದ್ವಾರ್ಗೆ ಟ್ರೈನ್ ಸಿಗುತ್ತೆ. ಬಟ್ ಆದರೆ ನಮಗೆ ಟೈಮಿಂಗ್ಸು ಅಲ್ಲಿ ಟ್ರೈನ್ ಕಾಯೋ ಟೈಮಿಂಗ್ಸ್ ಇರಲಿಲ್ಲ, ಅಲ್ಲಿ ಟೈಮಿಂಗ್ಸ್ ಬೇರೆ ಇತ್ತು ಟ್ರೈನ್ದು. ಬೇಕಿರೋ ಅಂಥವ್ರು ಟ್ರೈನಲ್ಲೇ ಟ್ರಾವೆಲ್ ಮಾಡ್ಬೋದು. ಅದೇ ಎಷ್ಟು ಕಾಸ್ಟ್ ಆಗುತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಆದರೆ ನಾವು ಕ್ಯಾಬ್ ಮಾಡ್ಕೊಂಡು ಹೋಗಿದ್ದು ಬಂದು 7 ಸೀಟರ್ದು ಇದ್ದಿದ್ದು 7 ಮೆಂಬರ್ಸ್ ಅಲ್ಲ. ಸೊ 7 ಸೀಟರ್ದು ಬುಕ್ ಮಾಡಿದ್ದು 7,000 ಆಗಿತ್ತು. ಒಬ್ಬೊಬ್ಬರಿಗೆ 1,000 ಅದು ಕ್ಯಾಲ್ಕುಲೇಟ್ ಆಗಿತ್ತು. ಎಲ್ಲ ಕಡೆಯೂ ಕ್ಯಾಲ್ಕುಲೇಟ್ ಮಾಡ್ಕೊತಾ ಹೋದರೆ ಇಷ್ಟು ಜನಕ್ಕೆ ಎಷ್ಟಾಗುತ್ತೆ ಅಂತ ನೀವೇ ಅದನ್ನು ಲೆಕ್ಕ ಹಾಕ್ಕೊಳ್ಳಿ, ಅದು ಕಮ್ಮಿ ಬೀಳುತ್ತೆ ಬಜೆಟು. ನೆಕ್ಸ್ಟಿಗೆ ಹರಿದ್ವಾರ್ಗೆ ಹೋದ್ವಿ. 7,000. ನೀವು ಏನಾದರೂ 3 ಜನ 4 ಜನ ಈ ಥರ 5 ಸೀಟರ್ ಇರೋ ಕಾರ್ನ ತೊಗೊತೀವಿ ಅಂದರೆ 3,500 ರೂಪಾಯಿಗೆಲ್ಲ ಬರ್ತಾರೆ. ಬೇಕಿದ್ದರೆ 4 ಜನ ಹೋಗೋರಿದ್ದರೆ 5 ಸೀಟರ್ ಕಾರ್ನ ಆರಾಮಾಗಿ ಕೇಳ್ಕೊಳ್ಬೋದು. 3,500-4,000ಕ್ಕೆ ಅವರು ಕೂಡ ಬರ್ತಾರೆ. ನೀವು ಚೆನ್ನಾಗಿ ಬಾರ್ಗೇನ್ ಮಾಡಬೇಕು. ಅಲ್ಲಿ ಬಾರ್ಗೇನ್ ಮಾಡಿದ್ರೆ ಆದಷ್ಟು ಚೆನ್ನಾಗಿ ಅವ್ರ ಹತ್ರ ನಾವು ಮಾತಾಡಿದ್ರೆ ಕಮ್ಮಿ ಮಾಡ್ಕೊತಾರೆ. ಬಟ್ ಏನು ಗೊತ್ತಾ, ಯಾಮರ್ಸೋರು ತುಂಬ ಜನ ಇರ್ತಾರೆ. ಆದಷ್ಟು ಹುಷಾರಾಗಿ ಅಲ್ಲಿ ಹೋಗಿ ಬನ್ನಿ. ಹೋದಾಗ ಯಾರನ್ನು ನಂಬೋದಕ್ಕೆ ಹೋಗ್ಬಿಡಿ, ನಿಮ್ಮ ನಂಬಿಕೆ ಮೇಲೆ ನೀವು ಹೋಗಿ ಬನ್ನಿ. ಇನ್ನು ಅದಾದಮೇಲೆ ನೆಕ್ಸ್ಟಿಗೆ ಅಲ್ಲಿಂದ ಹರಿದ್ವಾರ್ಗೆ ಹೋಗಿದ್ದು. ಹರಿದ್ವಾರಲ್ಲಿ ಬಂದಿದ್ದು ಅದು ನಾವು ಟ್ರಸ್ಟ್ದು ರೂಮ್ ಮಾಡ್ಕೊಂಡಿದ್ದು. ಇಲ್ಲಿ 7,000 ಕಾರಿಗಾಯಿತು. ಅದಾದಮೇಲೆ ಅಲ್ಲಿಗೆ ಹೋಗಿ ರೂಮು ತುಂಬ ಕಮ್ಮಿ ಇಲ್ಲೇ ಸಿಕ್ತು ನಮಗೆ. 750 ರೂಪಾಯಿಗೆ ಅಲ್ಲಿ ರೂಮ್ ಸಿಕ್ಕಿದ್ದು. ಜಾಸ್ತಿ ದುಡ್ಡಿಂದು ಸಿಗುತ್ತೆ, ಬಟ್ ಅಲ್ಲಿ ಟ್ರಸ್ಟ್ ಆಗಿದ್ದರಿಂದ ಅಲ್ಲಿ ತುಂಬ ಕಮ್ಮಿಗೆ ರೂಮ್ ಸಿಕ್ಕಿತ್ತು. ಅಲ್ಲಿ ಸ್ಟೇ ಮಾಡಿ ಅಲ್ಲಿ ಊಟ ತಿಂಡಿ ಖರ್ಚೆಲ್ಲ ನಾನು ಹೇಳ್ತಾ ಇಲ್ಲ, ಅದು ನಿಮ್ಮ ಇಷ್ಟ. ನೀವೇನೇನು ತಿನ್ನೋದಕ್ಕೆ ತೊಗೊತೀರಾ ಅದು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ಬೋದು, ಅಲ್ಲಿ ಖರ್ಚು ಮಾಡ್ಬೋದು. ಊಟ ತಿಂಡಿಗೆ ಅಂತಲೇ ಹೇಳಿ ಒಂದು 5,000-10,000 ಅದನ್ನು ಇಟ್ಕೊಂಡಿರಿ, ಚೆನ್ನಾಗಿ ತಿನ್ಬರ್ಬೇಕು ಅಂದರೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ಏನು ನಮ್ಮ ಸೌತ್ ಇಂಡಿಯನ್ ಫುಡ್ಗಳನ್ನ ತೊಗೊಳ್ಬೇಡಿ, ಅದು ಯಾವುದು ಕೂಡ ಚೆನ್ನಾಗಿರೋದಿಲ್ಲ. ನಮ್ಮ ಸೌತ್ ಇಂಡಿಯನ್ ಫುಡ್ಸು ಅಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಫುಡ್ಸ್ ಏನಿರುತ್ತೆ ಅದನ್ನು ತಿನ್ನಿ. ಸೌತ್ ಇಂಡಿಯನ್ ಫುಡ್ಸ್ ಇಡ್ಲಿ ದೋಸೆ ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಿ ಚೆನ್ನಾಗಿಲ್ಲ ಅಂತ ತುಂಬ ವೀಡಿಯೋಸ್ ನೋಡಿದ್ದೀನಿ. ಅಲ್ಲಿ ನಿಜಕ್ಕೂ ಚೆನ್ನಾಗಿರೋದಿಲ್ಲ. ಅಲ್ಲಿ ನಮ್ಮ ಊಟ ನಮಗೆ ಅಡುಗೆ ಮಾಡೋದಕ್ಕೆ ಬರುತ್ತೆ, ಅವ್ರ ಅಡುಗೆನ ಅವ್ರು ಮಾಡ್ತಿರ್ತಾರೆ. ಬಟ್ ಆಗ ಅವ್ರ ಊಟ ಅಲ್ಲಿ ಚೆನ್ನಾಗಿರುತ್ತೆ. ನಾವು ಅಲ್ಲಿ ಏನು ಸಿಗುತ್ತೆ ಅದನ್ನು ತಿಂದ್ವಿ. ಅಂದರೆ ಚೋಲೆ ಭಟೂರ ಮತ್ತು ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ, ಫ್ರೈಡ್ ರೈಸು. ಆಮೇಲೆ ವೆಜ್ ಬಿರಿಯಾನಿಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಥರದನ್ನು ತೊಗೊಂಡ್ರೆ ನಿಮಗೂ ಕೂಡ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಆಲೂ ಪರೋಟ ಸಿಗುತ್ತೆ. ಬಟ್ ಆಲೂ ಪರೋಟ ಜಾಸ್ತಿ ತಿಂದಿದ್ದರಿಂದ ನನಗೆ ಆಲೂ ಪರೋಟ ನೋಡಿದ್ರೇ ಆಗ್ತಾಯಿಲ್ಲ, ಹಾಗಾಗ್ಬಿಟ್ಟಿದೆ. ಅದು ಒಳಗೂ ಹೋಗ್ತಾಯಿಲ್ಲ, ಅದ್ರ ಸ್ಮೆಲ್ಲೂ ಆಗ್ತಾಯಿಲ್ಲ ನನಗೆ, ಹಾಗಾಗಿದೆ. ಅದನ್ನು ತೊಗೊಂಡು ತಿಂದರೆ ಆದಷ್ಟು ಇದು ನಿಮಗೆ ಟೇಸ್ಟ್ ಓಕೆ ಅನಿಸುತ್ತೆ. ನಮ್ಮ ಸೌತ್ ಇಂಡಿಯನ್ ಫುಡ್ ಕೇಳಿದರೆ ನಿಜಕ್ಕೂ ಅಲ್ಲಿ ಯಾವುದೂ ಚೆನ್ನಾಗಿರೋದಿಲ್ಲ. ನೆಕ್ಸ್ಟಿಗೆ ಅದೇ ಹೇಳಿದಾಗೆ ಹರಿದ್ವಾರಲ್ಲಿ ಸ್ಟೇ ಆಗಿದ್ದು 750 ರೂಪೀಸ್ ರೂಮು. ಇನ್ನೊಂದೇನೆಂದರೆ ಹರಿದ್ವಾರ್ಗಿಂತ ನೀವು ರಿಷಿಕೇಶಲ್ಲಿ ಹೋಗಿ ಸ್ಟೇ ಆದರೆ ದುಡ್ಡು ಗೊತ್ತಿಲ್ಲ, ಅದು ರೂಮ್ಸ್ ಬಗ್ಗೆ ಗೊತ್ತಿಲ್ಲ, ಬಟ್ ನೋಡೋದಕ್ಕೆ ತುಂಬ ಪ್ಲೇಸ್ ಸಿಗುತ್ತೆ. ಖರ್ಚು ಮಾಡ್ಕೊಂಡು ಹೋಗಿರೋದ್ರಿಂದ ಅಲ್ಲಿ ನೋಡ್ತೀನಿ ಅನ್ನೋದಿದ್ರೆ ರಿಷಿಕೇಶಲ್ಲಿ ಹೋಗಿ ಮಿಸ್ ಮಾಡ್ದೇ ಸ್ಟೇ ಆಗಿ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೀವು ರಿಟರ್ನ್ ಬೇಕಾದರೆ ಹರಿದ್ವಾರಲ್ಲಿ ಬಂದು ಸ್ಟೇ ಆಗ್ಬೋದು. ಅದು ಅರ್ಧ ದಿನದಲ್ಲಿ ಅದನ್ನು ನೋಡಿ ಮುಗಿಸ್ಕೊಳ್ಬೋದು. ಬಟ್ ರಿಷಿಕೇಶಲ್ಲಿ ನೋಡೋದಕ್ಕೆ ತುಂಬ ಜಾಗಗಳಿದೆ. ಸೊ ಹಾಗಾಗಿ ಸ್ಟೇ ಆಗೋದಿದ್ರೆ ರಿಷಿಕೇಶಲ್ಲಿ ಹೋಗಿ ಸ್ಟೇ ಆಗಿ, ತುಂಬ ಚೆನ್ನಾಗಿರುತ್ತೆ, ಪ್ಲೇಸ್ ಚೆನ್ನಾಗಿದೆ ಅಲ್ಲಿ. ಇನ್ನು ಅದಾದಮೇಲೆ ನೆಕ್ಸ್ಟಿಗೆ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾವು ಹೋಗಿದ್ದು ರಿಷಿಕೇಶ್. ನಾವು ಸುತ್ಕೊಂಡು ಬಂದ್ವಿ. ಬಟ್ ಎಲ್ಲರೂ ಹರಿದ್ವಾರಲ್ಲಿ ಸ್ಟೇ ಆಗೋದಕ್ಕಿಂತ ಹೋಗಿ ಅಲ್ಲೇ ಸ್ಟೇ ಆಗಿಬಿಟ್ರೆ ಬೆಸ್ಟ್ ಅಂತ ಹೇಳಿದಷ್ಟೇ. ಇನ್ನು ಅದಾದಮೇಲೆ ನೆಕ್ಸ್ಟು ಸೋನ್ಪ್ರಯಾಗು ಕೂಡ 7,000 ಕೂಡ ಆಗುತ್ತೆ. ಬಾರ್ಗೇನ್ ಮಾಡಬೇಕು, ಅದನ್ನು ಕೂಡ 7,000 ಬೀಳುತ್ತೆ. ಇನ್ನು ಅಲ್ಲಿ ಬಸ್ಗಳು ಸಿಗುತ್ತೆ, ಲೋಕಲ್ ಬಸ್ಗಳು. ಬಟ್ ಅದಕ್ಕೆ 750 ರೂಪೀಸ್ ಏನೋ ಚಾರ್ಜ್ ಆಗುತ್ತಂತೆ ಹೇಳಿದ್ದನ್ನು ಕೇಳಿದ್ದೆ. ಬಟ್ ಅದರಲ್ಲಿ ಹೋಗಲಿಲ್ಲ, ನಮಗೆ ಲಗೇಜ್ಗಳೆಲ್ಲ ಇದ್ದಿದ್ದರಿಂದ ಅದು ಕ್ಯಾರಿ ಮಾಡಿಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಬಸ್ಸಲ್ಲೆಲ್ಲ ಅಂತ ಹೇಳ್ಬಿಟ್ಟು ಕಾರ್ನೇ ಬುಕ್ ಮಾಡ್ಕೊಂಡಿದ್ದು. ಇನ್ನು ಜಾಸ್ತಿ ಬುಕ್ ಮಾಡ್ಕೊಂಡಿದ್ದು. ಬಟ್ ಆದರೆ ನಾವು
ಬೇರೆ ಕಡೆಗೆ ಅಂತ ಬುಕ್ ಮಾಡ್ಕೊಂಡ್ವಿ, ಅದು ಕ್ಯಾನ್ಸಲ್ ಆಯಿತು. ಮುಂಚೆನೇ ನಾವು ಸೋನ್ಪ್ರಯಾಗ್ಗೆ ಅಂತಲೇ ಹೇಳಿ 7,000 ಆಗಿತ್ತು. ಬಾರ್ಗೇನ್ ಮಾಡಿದರೆ ನಿಮಗೆ ಅಷ್ಟಕ್ಕೆ ಬರ್ತಾರೆ. ಕಮ್ಮಿ ಜನ ಅಂದರೆ ಒಂದು 5 ಜನಕ್ಕೆ 4 ಜನಕ್ಕೆ ಅದೇ 3,500-4,000 ಹೋಗಿ ಬರ್ಬೋದು. ಇನ್ನು ಅದಾದಮೇಲೆ ಬಂದು ಸೋನ್ಪ್ರಯಾಗ್ಗೆ 7,000. ನೆಕ್ಸ್ಟಿಗೆ ಅಲ್ಲಿಂದ ಬಂದು ಅಲ್ಲಿ ಹೋಗಿ ರೂಮ್ ಮಾಡಿದ್ದು 2,500 ಆಗಿತ್ತು, 2,500. ಬಟ್ ಚೆನ್ನಾಗಿರಲಿಲ್ಲ ರೂಮ್, ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಆ 2,500 ರೂಪಾಯಿಗೆ ನಿಮಗೆ ತುಂಬ ಚೆನ್ನಾಗಿರೋ ರೂಮ್ಗಳು ಅಲ್ಲಿ ಸಿಗುತ್ತೆ. ಸ್ವಲ್ಪ ಹುಡುಕಿ ನೋಡಿ. ಅಲ್ಲಿ ಹೋಗೋದ್ರೊಳಗೆ ಸಾಕಾಗಿಬಿಟ್ಟಿರುತ್ತೆ, ಅದು ಕಷ್ಟ ಇದೆ ಅಲ್ಲಿ ಹೋದಾಗ ಗೊತ್ತಾಗಿದೆ ನಮಗೆ. ಬಟ್ ಆದ್ರೂ ಸ್ವಲ್ಪ ಹುಡುಕಿದ್ರೆ ನಿಮಗೆ ನೈಟು ತುಂಬ ನೆಮ್ಮದಿಯಿಂದ ನಿದ್ರೆ ಮಾಡಿ ಬೆಳಗ್ಗೆಗೆ ಎದ್ದು ನೀವು ಟ್ರಕ್ಕಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಿದ್ರೆಗೆಟ್ಟು ಮತ್ತೆ ಟ್ರಕ್ಕಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಲ್ಲಿ ನೀಟ್ನೆಸ್ ಇಲ್ಲದೆ ಇರೋದ್ರಿಂದ ನಮ್ಗೆ ಅದು ಕಷ್ಟ ಅನಿಸ್ತು. ಸೊ ಹಾಗಾಗಿ ನಿಮಗೆ ಕಂಫರ್ಟ್ ಆಗಿರೋದನ್ನು ನೋಡಿ ಹುಡುಕಿ 2,500 ರೂಪಾಯಿಗೂ ತುಂಬ ಚೆನ್ನಾಗಿರೋ ರೂಮ್ ಸಿಕ್ಕಿದೆ. ಇನ್ನು ನೆಕ್ಸ್ಟಿಗೆ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಅಲ್ಲಿ ಊಟ ತಿಂಡಿ ಎಲ್ಲ ಕಾಸ್ಟ್ ಜಾಸ್ತಿ ಇತ್ತು. ಅಲ್ಲಿ ನಮಗೆ ಏನು ಗೊತ್ತಾ, ಹರಿದ್ವಾರ ಮತ್ತು ಡೆಲ್ಲಿಲೆಲ್ಲ ಊಟ ತಿಂಡಿ ತುಂಬ ಕಾಸ್ಟ್ ಏನು ಜಾಸ್ತಿ ಬೀಳೋದಿಲ್ಲ. ಬಟ್ ಸೋನ್ಪ್ರಯಾಗ್ ಹೋದಾಗ ಎಲ್ಲ ಹೈ ಬಜೆಟೇ ಇರುತ್ತೆ. ಸೋನ್ಪ್ರಯಾಗಿಂದ ಸ್ಟಾರ್ಟ್ ನಮಗೆ ಹೈ ಬಜೆಟ್ ಫುಡ್ಗಳೆಲ್ಲ. ಇನ್ನು ಕೇದಾರ್ನಾಥ್ ಸೋನ್ಪ್ರಯಾಗ್ 2 ಕಡೆನೂ ಹೀಗೆ ಇರುತ್ತೆ. ಸೊ ಅಲ್ಲಿ ಊಟದ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನು ಅಫೋರ್ಡ್ ಮಾಡಬೇಕಾಗುತ್ತೆ. ಇನ್ನು ಅದಾದಮೇಲೆ ಬೆಳಗ್ಗೆ ಹೊತ್ತಿಗೆದ್ದು ನಾವು ಗೌರಿಕುಂಡ್ಗೆ 50 ರೂಪಾಯಿ ಕೊಟ್ಟು ಇದ್ರಲ್ಲಿ ಹೋದ್ವಿ, ಗಾಡಿ ಏನು ಬರುತ್ತೆ ಅದರಲ್ಲಿ ಹೋದ್ವಿ, 50 ರೂಪಾಯಿ. ಅದಾದಮೇಲೆ ಅಲ್ಲಿಂದ ಇನ್ನು ಟ್ರಕ್ಕಿಂಗ್ ಮಾಡಬೇಕಾದ್ರೆ ನಿಮ್ಗೆ ಏನೇನು ಬೇಕು ಅದೆಲ್ಲ ಸಿಗುತ್ತೆ. ಅಲ್ಲಲ್ಲೇ ಟೆಂಟ್ ಹಾಕ್ಕೊಂಡು ಹೋಟೆಲ್ಗಳಿಗೆ ಮಾಡ್ಕೊಂಡಿರ್ತಾರೆ. ಅದೇ ಏನೇನು ಬೇಕು ಅದೆಲ್ಲ ಸಿಗಲ್ಲ, ಸಾರಿ ನಾನು ತಪ್ಪಾಗಿ ಹೇಳಿದೆ. ರಾಜ್ಮಾ ಚಾವಲ್ಲು, ದಾಲ್ ಚಾವಲ್ಲು, ಮ್ಯಾಗಿ, ಪರಾಟ ಇದು ಚೆನ್ನಾಗಿ ಸಿಗುತ್ತೆ. ಹೋಗ್ತಾ ಬೇಕಿದ್ರೆ ತಿನ್ಬೋದು. ಬಿಸ್ಕೆಟು, ಹಣ್ಣು ಫ್ರಿಜ್ಜಲ್ಲಿ ಇಕ್ಕಿರೋ ಥರ ಇರುತ್ತೆ, ಅದನ್ನು ಬೇಕಿದ್ರು ನೀವು ಟ್ರೈ ಮಾಡ್ಬೋದು. ಇನ್ನು ಈ ಥರದ್ದೆಲ್ಲ ಹತ್ಬೇಕಾದ್ರೆ ಸಿಗುತ್ತೆ. ಇನ್ನು ಅದಾದಮೇಲೆ ಬೇಕಿದ್ರೆ ಅದೇ ಡೋಲಿ ಅದು ಸಿಗುತ್ತೆ. ನಾವು ಅದನ್ನು ಯಾವುದನ್ನು ಯೂಸ್ ಮಾಡೋಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ. ಅದನ್ನು ಯೂಸ್ ಮಾಡಬೇಕು ಅಂದರೆ ಅಲ್ಲಿವರೆಗೆ ಹೋಗಬೇಕು ಅನ್ನೋ ಮನಸ್ಥಿತಿ ನನಗೂ ಕೂಡ ಇರಲಿಲ್ಲ, ನಡ್ಕೊಂಡೇ ಹೋಗಿದ್ದು. ಇನ್ನು ಅದಾದಮೇಲೆ ಬ್ಯಾಕ್ ಪ್ಯಾಕಿಂಗು 7 ಜನದಕ್ಕೆ 5 ಜನ ಬ್ಯಾಗ್ ಪ್ಯಾಕ್ ಮಾಡಿದ್ವಿ, 5 ಮಾತ್ರ ಆಗೋ ಥರ. ಅದಕ್ಕೆ ನಾವು ಟೋಟಲ್ ಕೊಟ್ಟಿದ್ದು 3 ಅಥವಾ 3,500, ನಂಗೆ ಅದು ಕನ್ಫರ್ಮ್ ಗೊತ್ತಿಲ್ಲ. 3,500 ಅಂತ ಅಂದ್ಕೊತೀನಿ. ಅದು ಡಿವೈಡ್ ಮಾಡ್ಕೊಂಡಿದ್ದು 3,500 ಕೊಟ್ಟು ಡೋಲಿಗೆ ಕೊಟ್ವಿ. ಬ್ಯಾಗೆಲ್ಲ ಹಾಕ್ಕೊಂಡು ಹೋಗೋದಕ್ಕಾಗಲ್ಲ, ನಮಗೊಂದು ವಾಟರ್ ಬಾಟಲು ಇಟ್ಕೊಂಡು ಹೋಗೋದೆ ದೊಡ್ಡದು. ಸೊ ಹಾಗಾಗಿ ಅದನ್ನೆಲ್ಲ ಇಲ್ಲ, ಒಂದು ಬ್ಯಾಗಲ್ಲಿ ಮಾತ್ರ ಸ್ವಲ್ಪ ಸ್ನ್ಯಾಕ್ಸು ಹಾಗೆಯೇ ಒಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡಿದ್ವಿ. ಹೋಗ್ತಾ ವಾಟರ್ ಬಾಟಲ್ನ ನಾವು ಬೈ ಮಾಡ್ಬೋದು. ಕೆಳಗಡೆಯಿಂದ ಸ್ಟಾರ್ಟ್ ಆದಾಗ 60 ರೂಪಾಯಿ ಇರುತ್ತೆ ವಾಟರ್ ಬಾಟಲ್, ಮೇಲೆ ಹೋಗೋದ್ರ ಎಂಡೊಳಗೆ 100 ರೂಪೀಸ್ ಆಗಿರುತ್ತೆ. ಅದನ್ನೆಲ್ಲ ಅಲ್ಲೆಲ್ಲಿ ನೀರು ತುಂಬ ಜಾಸ್ತಿ ಕುಡಿಯೋಲ್ಲ, ಬಟ್ ನೀರನ್ನ ಆವಾಗವಾಗ ಕುಡಿಯೋದು ತುಂಬ ಒಳ್ಳೆಯದು. ಆ ಟ್ರಕ್ಕಿಂಗ್ ಟೈಮಲ್ಲಿ ಗಂಟಲು ಒಣಗಬಾರ್ದು, ಆದಷ್ಟು ನೀರು ಕುಡಿತಾ ಇದ್ದರೆ ನಮಗೆ ಟ್ರಕ್ಕಿಂಗು ಕೂಡ ಈಸಿ ಆಗುತ್ತೆ. ನಮಗೆ ರೆಸ್ಟ್ ರೂಮ್ಗಳು ಅಲ್ಲಲ್ಲಿ ಸಿಗುತ್ತೆ, ಬಟ್ ನನಗೆ ತುಂಬ ನೀಟಾಗಿರೋದಿಲ್ಲ. ಬಟ್ ಓಕೆ, ಸಿಗುತ್ತೆ, ಒಂದಷ್ಟು ರೆಸ್ಟ್ ರೂಮ್ಗಳು ಇರುತ್ತೆ ಅಲ್ಲಿ. ಇನ್ನು ಅದಾದಮೇಲೆ ಇನ್ನು ಹತ್ತು ಹೋಗಬೇಕಾದ್ರೆ ಆದಷ್ಟು ಶಾರ್ಟ್ಕಟ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಶಾರ್ಟ್ಕಟ್ಟಲ್ಲಿ ಹೋದರೆ ನಿಮಗೂ ಕೂಡ ಈಸಿ ಆಗುತ್ತೆ. ಇನ್ನು ಅಲ್ಲಿಗೆ ಹೋದ್ಮೇಲೆ ನಾನು ಫಸ್ಟ್ ಬಜೆಟ್ನ ತಿಳಿಸ್ಕೊಟ್ಬಿಡ್ತೀನಿ. ಅಲ್ಲಿಗೆ ಹೋದ್ಮೇಲೆ ನಾವು ಮಾಡ್ಕೊಂಡಿದ್ದು ಬಂದು ಇದು 10,000 ಕೊಟ್ಟು ರೂಮ್ ಮಾಡ್ಕೊಂಡ್ವಿ. ಟೆಂಟು ಕೂಡ ನಾವು ಹೋಗೋದಕ್ಕೂ ಮುಂಚೆನೇ ಪೇ ಮಾಡಿದ್ವಿ, 1,000 ಏನೋ ಪೇ ಮಾಡಿದ್ವಿ. ಬಟ್ ಆದರೆ ಟೆಂಟಲ್ಲಿ ಸ್ನೋ ಬಿದ್ದಿದ್ದರಿಂದ ಇರೋದಕ್ಕಾಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಟೆಂಟ್ನ ಬಿಟ್ಟು ಬೇರೆ ಕಡೆ ರೂಮ್ ಮಾಡಬೇಕಾಗಿ ಬಂತು. ಅದು ನಮಗಿನ್ನೇನು ಆ ದುಡ್ಡು ವಾಪಸ್ ಏನು ಬಂದಿಲ್ಲ, ಆ ದುಡ್ಡು ಅಲ್ಲೇ ಹೋಯಿತು. ತುಂಬ ಕಡೆ ಹೋಯಿತು ದುಡ್ಡುಗಳು, ಎಲ್ಲೆಲ್ಲ ಹೋಯಿತು ಅದೆಲ್ಲ ಲೆಕ್ಕ ಹಾಕೊಂಡಿಲ್ಲ. ಆ ದೇವ್ರು ನೋಡಿ ಬಂದಿರೋದು, ಆ ದೇವರು ಮತ್ತೆ ಆ ದುಡ್ಡನ್ನ ನಮ್ಮ ಕೈಗೆ ಸೇರಿಸಿದ್ದಾನೆ, ಇಲ್ಲ ಅಂತ ಏನಿಲ್ಲ. ಎಲ್ಲೆಲ್ಲೋ ಅನಾವಶ್ಯಕವಾಗಿ ಹೋಗಿದ್ದ ದುಡ್ಡೆಲ್ಲ ಮತ್ತೆ ದೇವರೇ ಬೇರೆ ಕಡೆಯಿಂದನಾದರೂ ಕೊಟ್ಟಿದ್ದಾರೆ, ಅದಂತೂ ಗ್ಯಾರಂಟಿ. ನನಗೇನು ಲೈಫಲ್ಲಿ ಅಲ್ಲಿ ಕಳ್ಕೊಂಡು ಬಂದೆ ಇನ್ನಿಲ್ಲ ಅನ್ನೋ ಥರದ್ದೇನಿಲ್ಲ. ಓಕೆ, ಅದೇ ಅಲ್ಲಿ ಹೋದಾಗ ಹುಷಾರಾಗಿರಬೇಕು. ತುಂಬ ಬೇರೆ ಖರ್ಚುಗಳನ್ನ ಅನಾವಶ್ಯಕವಾಗಿ ಖರ್ಚಾಗೋ ಅಂಥದ್ದು ಬಂದಾಗ ಹುಷಾರಾಗಿ ಖರ್ಚು ಮಾಡ್ಕೊಳ್ಬೇಕು. ಇನ್ನು ಆಮೇಲೆ ಅದೇ ಟೆಂಟಲ್ಲಿ ಉಳಿಲಿಲ್ಲ. ನೆಕ್ಸ್ಟು 10,000 ಕೊಟ್ಟು ರೂಮ್ ಮಾಡ್ಕೊಂಡಿದ್ದು. ಆ ರೂಮ್ ಬಂದು ಅಂದರೆ ಸೋನ್ಪ್ರಯಾಗಲ್ಲಿ ನಮಗೆ ನೈಟಲ್ಲಿ ನಿದ್ರೆ ಆಗಿರಲಿಲ್ಲ, ಮತ್ತು ಇವತ್ತು ನಿದ್ರೆ ಆಗಿಲ್ಲ ಅಂದರೆ ನಾಳೆ ಇಳಿದು ಹೋಗೋದಕ್ಕೂ ಆಗೋದಿಲ್ಲ ನಮ್ಮಿಂದ ಅಂತ ಹೇಳಿಬಿಟ್ಟು ಜಾಸ್ತಿ ದುಡ್ಡಾದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾವು 10,000 ಕೊಟ್ಟು ರೂಮ್ ಮಾಡ್ಕೊಂಡಿದ್ವಿ. ಇನ್ನು ಅದಾದಮೇಲೆ ಕಮ್ಮಿಗೂ ಸಿಗುತ್ತೆ, ಪರ್ ಪರ್ಸನ್ 1,500-2,000 ರೂಪಾಯಿಲೆಲ್ಲ ಸಿಗುತ್ತೆ. ಬಟ್ ನಮಗೆ ಆ ಕಂಫರ್ಟ್ ಇರಲಿಲ್ಲ. ಈ ರೂಮಲ್ಲಿ ಹೀಟರ್ನೂ ಕೊಟ್ಟಿದ್ದರು, ಹಾಗೆಯೇ ಒಳ್ಳೊಳ್ಳೆ ಬೆಡ್ಶೀಟು ಬೆಡ್ಗಳೆಲ್ಲ ಚೆನ್ನಾಗಿದ್ವು. ಸೊ ಹಾಗಾಗಿ 10,000 ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಒಂದು ರೂಮ್ನ ಮಾಡ್ಕೊಂಡಿದ್ವಿ. ಇನ್ನು ಅದಾದಮೇಲೆ ಅಲ್ಲಿ ಸ್ಟೇ ಮಾಡಿದಾಗ ಊಟನೂ ಅಲ್ಲೇ, ಅದು ಒಂಥರ ಇದು ಮಿಲ್ಟ್ರಿ ಅವ್ರದ್ದು ಒಂದು ಇದ್ದಾಗಿತ್ತು ಅದು ರೂಮು. ಅಲ್ಲೇ ಫುಡ್ಡು ಕೂಡ ಪ್ರಿಪೇರ್ ಮಾಡ್ತಾಯಿದ್ರು. 250 ರೂಪೀಸ್ ಕೊಟ್ಬಿಟ್ಟು ರೈಸು, ದಾಲು ಚಾವಲ್ ಮತ್ತು ಚಪಾತಿ ಎಲ್ಲ ಇತ್ತು. ಅದು ನೈಟಲ್ಲಿ ತಿಂದಿದ್ದು, ಬಟ್ ಎಲ್ಲ ಥಂಡಿ ಇತ್ತು. ಇನ್ನು ತಿಂದ್ವಿ. ನೆಕ್ಸ್ಟು ಮಾರ್ನಿಂಗು ದರ್ಶನಕ್ಕೆ ಹೋದಾಗ, ಅದು ನಿಮ್ಮ ಅವಶ್ಯಕತೆ ಖರ್ಚು ಮಾಡೋವಂಥದ್ದು. ದರ್ಶನಕ್ಕೆ ಹೋದಾಗ ನಾವು ಹೋಗೋದ್ರೊಳಗೆ ಒಂದು 7-7:30 ಮೇಲೆ ಆಗಿತ್ತು ಟೈಮು. ಲೈನ್ ತುಂಬ ದೊಡ್ಡದಿತ್ತು. ಸೊ ಹಾಗಾಗಿ ಸ್ಪೆಷಲ್ ದರ್ಶನ ಕೇಳೋಣ ಅಂತ ಹೇಳಿಬಿಟ್ಟು ಕೇಳಿ ಅಲ್ಲಿ 2,500 ರೂಪಾಯಿದು ಸ್ಪೆಷಲ್ ದರ್ಶನ ಇತ್ತು. ಸೊ ಹಾಗಾಗಿ 2,500 ಕೊಟ್ಟು ನಾವು ಆ ಸ್ಪೆಷಲ್ ದರ್ಶನನ ಮಾಡಿದ್ದು.
ಏನು ಲೈನಲ್ಲಿ ನಿಂತು ಅಂದರೆ ಸ್ಪರ್ಶ ದರ್ಶನಕ್ಕೆ ಹೋಗಿದ್ದು. ಸ್ಪರ್ಶ ದರ್ಶನ ನಾವು ಏನು ದುಡ್ಡು ಕೊಡ್ದೇ ಮಾಡ್ಬೋದು. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗೆ ಹೋಗಿ ಲೈನಲ್ಲಿ ನಿಂತರೆ ಸ್ಪರ್ಶ ದರ್ಶನ ಆಗುತ್ತೆ. ಬಟ್ ಆದರೆ ನಮಗೆ ಟೈಮ್ ಇರಲಿಲ್ಲ ಅಷ್ಟೊತ್ತು ನಿಲ್ಲೋದಕ್ಕೆ. ಬೇಗ ಮತ್ತೆ ಕೆಳಗೆ ಇಳಿದು ಹೋಗಬೇಕು ಅನ್ನೋದು ಇತ್ತು. ಲೈನಲ್ಲಿ ನಿಂತರೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ದುಡ್ಡು ಕೊಟ್ಟು 2,500 ಕೊಟ್ಟು ನಾವು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟಿಗೆ ಕಾಲಭೈರವ ಹೋಗಿ ಅದನ್ನ ನೋಡಿ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಮಾಡಿಕೊಂಡು ಮತ್ತೆ ಹೊರಟ್ವಿ. ಮತ್ತು ಆ ಡೋಲಿ ಇದು ಏನು ಬರುತ್ತೆ ಅದು ಮತ್ತೆ ಬ್ಯಾಗ್ ಕೊಟ್ಟು ಬಂದ್ವಿ. ಅದಾದಮೇಲೆ ಮತ್ತೆ ಹೇಳ್ಕೊಂಡು ಬರ್ಬೇಕಾದ್ರೆ ತಿನ್ನೋದೇನೇನಿರುತ್ತೆ ಅದನ್ನು ಖರ್ಚು ಮಾಡಿದ್ದು. ಇನ್ನು ಅಲ್ಲಿಂದ ಬಂದಿದ್ದಾದಮೇಲೆ ಸೇಮ್ ಗೌರಿಕುಂಡಿಂದ ಸೋನ್ಪ್ರಯಾಗಿಗೆ ಮತ್ತು 50 ರೂಪಾಯಿ ಕೊಟ್ಟು ಆ ವ್ಯಾನಲ್ಲಿ ಹೋಗಿದ್ದು. ಅದಾದಮೇಲೆ ಮತ್ತೆ ರೂಮ್ ಮಾಡಿದ್ದು. ನಾನು ನಿಮಗೆ ತೋರಿಸಿದ್ದೀನಿ ಆ ರೂಮ್ನ. 6 ಜನ ಆರಾಮ್ಸೆ ಮಲಗ್ಬೋದಿತ್ತು ಆ ಥರ ರೂಮು. 2,500 ರೂಪಾಯಿಗೆ ಸಿಕ್ಕಿತ್ತು. ತುಂಬ ಕ್ಲೀನಾಗೂ ಇತ್ತು. ಆಮೇಲೆ ಬೆಡ್ಡು ತುಂಬ ನೀಟಾಗಿತ್ತು, ಸ್ಪೇಷಿಯಸ್ ಆಗಿತ್ತು, ಚೆನ್ನಾಗಿತ್ತು ರೂಮು. ಅದಕ್ಕೆ ಹೇಳಿದ್ದು ನಿಮಗೆ ರೂಮ್ನ ಅಲ್ಲಿ ಹುಡುಕಿದ್ರೆ ತುಂಬ ಚೆನ್ನಾಗಿರೋ ರೂಮ್ಗಳು ಸಿಗುತ್ತೆ 2,500 ರೂಪಾಯಿಗೆ. ಹಿಂದಿನ ದಿನ ನಾವು ಅದೇ ಹೋಗೋದಕ್ಕೂ ಮುಂಚೆ ತುಂಬ ವೇಸ್ಟ್ ಮಾಡ್ಕೊಂಡ್ವಿ ಆ 2,500 ಅಂತ ಅನಿಸ್ತು. ನಿದ್ರೆನೂ ಮಾಡೋಕ್ಕಾಗ್ದೇನೆ ನಿದ್ರೆ ಹಾಳು ಮಾಡಿಕೊಂಡು ಟ್ರಕ್ಕಿಂಗ್ ಮಾಡಿದ್ದು ನಮಗೆ ಸ್ವಲ್ಪ ಕಷ್ಟ ಅನಿಸ್ತು. ಸೊ ಹಾಗಾಗಿ ಆದಷ್ಟು ಅಲ್ಲಿ ಹುಡುಕಿದ್ರೆ ಚೆನ್ನಾಗಿರೋ ರೂಮ್ಸು ಸಿಗುತ್ತೆ. ಆಮೇಲೆ ಬಾರ್ಗೇನ್ ಮಾಡಿದ್ರೆ 2,500 ರೂಪಾಯಿಗೆ ತುಂಬ ಚೆನ್ನಾಗಿರೋ ರೂಮ್ ಸಿಕ್ತು. ಅದೇ ಏನು ಪಾರ್ಕಿಂಗ್ ಲಾಟ್ ಏನು ಬರುತ್ತೆ ಅದ್ರ ಆಪೋಸಿಟಿಗೆ ಆ ಹೋಟೆಲ್ ಇದೆ. ಹೋಗೋರಿದ್ದರೆ ಆ ಹೋಟೆಲ್ನ ನೋಡಿ ಆಲ್ರೆಡಿ 2,500 ರೂಪಾಯಿಗಿದ್ದೀವಿ. ನೆಕ್ಸ್ಟು 2,500 ರೂಪಾಯಿ ಕೇಳ್ಬೋದು ಆ ರೂಮ್ನ ಹೋಗಿ. ಇನ್ನು ಅದಾದಮೇಲೆ ನಾನು ಇನ್ನೊಂದು ಏನು ಮಾಡ್ತೆ ಅಂದರೆ ಹೋಗೋದಕ್ಕೂ ಮುಂಚೆ ಎಲ್ಲ ಲಗೇಜ್ಗಳು ನಮ್ಮದೆಲ್ಲದನ್ನು ಎತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಎಲ್ಲ ಲಗೇಜ್ನು ಪ್ಯಾಕ್ ಮಾಡಿ ಅಲ್ಲೇ ಕ್ಲಾಕ್ ರೂಮಲ್ಲಿ ಇಟ್ಟಿದ್ವಿ. ಒಂದು ಬ್ಯಾಗ್ಗೆ 100 ರೂಪೀಸು ಕ್ಲಾಕ್ ರೂಮ್ಗೆ ತೊಗೊತಾರೆ. ತುಂಬ ಚಿಕ್ಕ ಬ್ಯಾಗ್ ತೊಗೊಳ್ಳೋದಿಲ್ಲ, ದೊಡ್ಡ ಬ್ಯಾಗ್ಗಳೇನಿದೆ ಅದೆಲ್ಲದಕ್ಕೂ ಒಂದು ಬ್ಯಾಗ್ಗೆ 100 ರೂಪೀಸ್ ಅದಕ್ಕೂ ಕೂಡ ಪೇ ಮಾಡಬೇಕು. ಇನ್ನು ನೆಕ್ಸ್ಟು ಅಲ್ಲಿಂದ ಸೇಮ್ ಹಾಗೆಯೇ ಹರಿದ್ವಾರ್ಗೆ ಹೊರಟಿದ್ದು. ಹರಿದ್ವಾರ್ಗೆ ಹೊರಡೋದಕ್ಕೆ ಸೇಮ್ ಏನು ಪ್ರೈಸ್ ಆಗುತ್ತೆ ಅದೇ ಕಮ್ಮಿ ಜನ ಇದ್ದಾಗ ಕಮ್ಮಿ ಬೀಳುತ್ತೆ, 3,500-4,000 ಸಾವಿರ. ಇನ್ನು ಜಾಸ್ತಿ ಜನ ಇದ್ದರೆ ಜಾಸ್ತಿ ಬೀಳುತ್ತೆ. ನೆಕ್ಸ್ಟ್ ಈಗ ಅದಾದಮೇಲೆ ಹರಿದ್ವಾರಲ್ಲಿ ಬಂದು ಸ್ಟೇ ಆಗಿದ್ದು. ನಾವು ಮುಂಚೆ ಏನು ಟ್ರಸ್ಟ್ದು ಏನಿದೆ ಅಲ್ಲೇ ಸ್ಟೇ ಮಾಡಿದ್ದು. ಬಟ್ ಆದರೆ ಹೋಗೋದಕ್ಕೂ ಮುಂಚೆ ನಮಗೆ ಸಿಕ್ಕಿದ್ದು ನಾರ್ಮಲ್ ರೂಮ್ ಸಿಕ್ಕಿದ್ದು. ಬಟ್ ಆದರೆ ಬಂದಾಗ ನಮಗೆ AC ರೂಮ್ ಇದ್ದಿದ್ದು, ನಾರ್ಮಲ್ ರೂಮ್ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ 1,200 ರೂಪಾಯಿ ಪೇ ಮಾಡಿದ್ದು ಅಷ್ಟೇ. ಅದು ಕೂಡ AC ರೂಮ್ ತುಂಬ ಚೆನ್ನಾಗಿತ್ತು. ಬಟ್ ವರ್ತ್ ಇತ್ತು 1,200. ಆ ಟ್ರಸ್ಟು ತುಂಬ ಚೆನ್ನಾಗಿತ್ತು, ನಮಗೆ ಕಂಫರ್ಟ್ ಇತ್ತು. ಅಲ್ಲಿದ್ದವರೆಲ್ಲ ಮನೆಯವ್ರ ಥರ ಆಗಿಬಿಟ್ಟಿದ್ರು. ಬಟ್ಟೆ ಎಲ್ಲ ಒಗೆದು ಒಣಗಾಕೊಳ್ಳೋದಕ್ಕೂ ಫ್ರೀಡಮ್ ಇತ್ತು, ತುಂಬ ಚೆನ್ನಾಗಿತ್ತು. ಗಂಗಾ ನದಿಗೂ ಕೂಡ ನಿಯರ್ ಇತ್ತು. ಟೆರೆಸ್ ಮೇಲೆ ನಿಂತರೆ ಗಂಗಾ ನದಿನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಿತ್ತು. ಸೊ ಅದಕ್ಕೆ ಹೋದ್ವಿ. 1,200 ಕೊಟ್ಟು ಸ್ಟೇ ಆಗಿದ್ದು. ಇನ್ನು ಮತ್ತೆ ಅಲ್ಲಿಂದ ಡೆಲ್ಲಿಗೆ ಸೇಮ್ ಪ್ರೈಸ್ ಹಾಗೆ ಹೊರಟಿದ್ದು. ಇನ್ನು ಅದಾದಮೇಲೆ ಅಲ್ಲಿ ಹೋಗಿ ಇದು ಟ್ರೈನ್ದು ಏನಿದೆ ಅದೇ ದುಡ್ಡು. ಇನ್ನು ನಾನು ಇದನ್ನು ಇನ್ಕ್ಲೂಡ್ ಮಾಡ್ತಾಯಿಲ್ಲ. ನಾನು ಅದೇ ಆಗ್ರಾ ಸುತ್ತಾಡಿದ್ದೀನಿ, ಹಾಗೆಯೇ ಮತ್ತು ಏನು ವೃಂದಾವನ, ಡೆಲ್ಲಿಲೆಲ್ಲ ಸುತ್ತಾಡಿದ್ದು. ನಾನು ಇದು ಯಾವುದನ್ನು ಇನ್ಕ್ಲೂಡ್ ಮಾಡ್ತಾಯಿಲ್ಲ. ನಾನೇನು ಅಂದರೆ ಇದು ಕೇದಾರ್ನಾಥ್ಗೆ ಹೋಗಿ ಬಂದಿದ್ದು ಅಷ್ಟನ್ನೇ ನಾನು ಇನ್ಕ್ಲೂಡ್ ಮಾಡಿ ಇಲ್ಲಿ ಹೇಳಿದ್ದು. ಇದಕ್ಕೆ ಬಂದು ಅರೌಂಡ್ 20 to 25 ಒಳಗಡೆ 22,000 ಒಳಗಡೆ ಮುಗಿಸ್ಬೋದು ಇದನ್ನು ಆರಾಮ್ಸೆ. ಇಷ್ಟು ಹೋಗಿ ಬರೋದಕ್ಕೆ 20 to 22,000 ನೀವು ಹೋಗಿ ಬರ್ಬೋದು. ಇನ್ನು ಆಮೇಲಿಂದ ಅಲ್ಲಿ ಹೋದಾಗ ನಿಮ್ಮ ನಂಬಿಕೆ ಮೇಲೆ ನೀವು ಹೋಗಿ ನೀವು ಮಾತಾಡೋದನ್ನು ಚೆನ್ನಾಗಿ ಬರುತ್ತೆ ನಿಮಗೆ. ನೀವು ಕೇಳ್ಬೋದು ಒಬ್ರನ್ನ, ನಂಬಿಕೆ ನೀವು ಇಟ್ಕೊಂಡು ಹೋದರೆ ಬೆಸ್ಟು. ಬೇರೆಯವ್ರನ್ನ ನಂಬಿ ಹೋಗೋದಕ್ಕೆ ಹೋಗಬೇಡಿ. ಇನ್ನು ಅದಾದಮೇಲೆ ಅಲ್ಲಿಗೆ ಏನೇನು ಪ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳಿದರೆ, ಇನ್ನು ಅದೇ ಹೇಳಿದಾಗೆ ನಾನು 35ರಿಂದ 40 ಅಂತ ಹೇಳಿದೆ ಅಲ್ವಾ. ಇನ್ನೊಂದು ಅದು ನಾವು ಡೆಲ್ಲಿ ಆಚೆ ಸುತ್ತಿದ್ದು. ಇದು ಸರೋಜಿನಿ ಮಾರ್ಕೆಟು, ಆಗ್ರಾ, ವೃಂದಾವನ ಎಲ್ಲದನ್ನು ಸುತ್ತಾಡಿದ್ದು. ಇದ್ರ ಬಗ್ಗೆ ನಾನು ಹೇಳಿದ್ದು ಅಷ್ಟೇ. ಇನ್ನು ಅದೇ ಈ ದುಡ್ಡನ್ನ ಬಿಟ್ಟು ಅಲ್ಲಿ ನಾವು ಖರ್ಚು ಮಾಡ್ಕೊಂಡಿದ್ದು. ಡೆಲ್ಲಿಲಿ ರೂಮ್ ಮಾಡಿದ್ದು, 2 ಟೈಮ್ ರೂಮ್ ಮಾಡಿದ್ವಿ. ಮತ್ತು ವೃಂದಾವನದಲ್ಲಿ ಹಾಗೆ ಅಲ್ಲಿ ಕ್ಯಾಬು ಇದೆಲ್ಲ ಖರ್ಚಾಗಿದ್ದು ಸೇರಿಸಿ ನಾನು ಹೇಳಿದ್ದು. ಬಟ್ ಆದರೆ ಕೇದಾರ್ನಾಥ್ಗೆ ಇಷ್ಟಿದ್ರೆ ಸಾಕು. ಆಮೇಲೆ ಇನ್ನೊಂದೇನು ಗೊತ್ತಾ, ನೀವು ಕೇದಾರ್ನಾಥ್ಗೆ ಹೋಗಿ ಆರಾಮ್ಸೆ ಬಂದು ರೆಸ್ಟ್ ಮಾಡಿ. ಅಲ್ಲೆಲ್ಲ ಸುತ್ತಕ್ಕೆ ಹೋಗಬೇಕು ಇದೆಲ್ಲ. ಆ ಕೇದಾರ್ನಾಥದ್ದು ಫೀಲ್ ಏನಿದೆ ಅದನ್ನು ಹಾಗೆ ತೊಗೊಂಡು ಬನ್ನಿ, ಚೆನ್ನಾಗಿರುತ್ತೆ ನಿಮಗೆ. ಸುಮ್ಮನೆ 10 ದಿನದ ಪ್ಲ್ಯಾನ್ ಗೊತ್ತಾ ಹೆಂಗೆ ಆಗುತ್ತೆ ಗೊತ್ತಾ, ಊರು ಬಿಟ್ಟು 10 ದಿನ ಇರೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಅಂದರೆ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೂ ಅನ್ನೋ ಸಾಂಗ್ ಬಂದುಬಿಡುತ್ತೆ ಬಾಯಿಗೆ. ಸೊ ಹಾಗಾಗಿ ಆದಷ್ಟು ಎಷ್ಟಿದೆ ಅಷ್ಟನ್ನು ಮಾತ್ರ ಸುತ್ಕೊಂಡು ಬನ್ನಿ, ಅಲ್ಲಿ ಕೇದಾರ್ನಾಥ್ನ ನೋಡ್ಕೊಂಡು ಬನ್ನಿ, ಬೆಸ್ಟ್ ಅನಿಸುತ್ತೆ. ಇನ್ನು ಅದಾದಮೇಲೆ ಆದಷ್ಟು ಬಜೆಟ್ ಬೀಳೋವಂಥದ್ದು 22,000-25 ಒಳಗಡೆ ಇದು ಮುಗಿಯುತ್ತೆ. ಇನ್ನು ಪ್ಯಾಕಿಂಗ್ ಏನೇನು ಮಾಡಬೇಕು ಅಂತ ಕೇಳಿದ್ರಿ. ಯೂಶಲಿ ನೀವು ಯೂಸ್ ಮಾಡಬೇಕು ಅಂದ್ಕೊಂಡಿರೋ ಹೊಸ ಬಟ್ಟೆ ದೇವಸ್ಥಾನಕ್ಕೆ ಹಾಕೊಂಡು ಹೋಗೋದು, ಇಲ್ಲ ಈ ಪ್ಲೇಸ್ಗೆ ಈ ಥರದ್ದು ಪರ್ಟಿಕ್ಯುಲರ್ ಆಗಿ ಏನೇನಿರುತ್ತೆ ಅದನ್ನು ಪ್ಯಾಕ್ ಮಾಡ್ಕೊಳ್ಳಿ. ಇನ್ನು ಬಟ್ಟೆ ವಾಶ್ ಮಾಡೋದಕ್ಕೆ ಎಲ್ಲ ಕಡೆಯೂ ಕಂಫರ್ಟೇಬಲ್ ಇರೋದಿಲ್ಲ. ಅಷ್ಟು ದಿನಕ್ಕೂ ಒಂದೊಂದು ದಿನ ಕೌಂಟ್ ಮಾಡಿಕೊಂಡು ಈ ದಿನಕ್ಕೆ ಇಲ್ಲಿ ಇಷ್ಟಿಷ್ಟು ಬಟ್ಟೆಗಳು ಅಂತ ಪ್ಯಾಕ್ ಮಾಡ್ಕೊಳ್ಳಿ. ಇನ್ನು ಕೇದಾರ್ನಾಥಲ್ಲಿ ಎಲ್ಲ ಕಡೆಯೂ ನಮಗೆ ಸ್ನಾನ ಮಾಡೋದಕ್ಕೆ ಕಂಫರ್ಟ್ ಇತ್ತು. ಸೊ ಹಾಗಾಗಿ ಎಲ್ಲದಕ್ಕೂ ಸೇರಿಸಿ ನಾನು 10 ದಿನಕ್ಕೂ ಏನು ಬೇಕು ಎಲ್ಲ ಬಟ್ಟೆಗಳನ್ನೂ ಪ್ಯಾಕ್ ಮಾಡಿದ್ವಿ. ರಿಪೀಟೆಡ್ ಬಟ್ಟೆಗಳನ್ನ ತುಂಬ ಜಾಸ್ತಿ ಎಲ್ಲೂ ಯೂಸ್ ಮಾಡಿಲ್ಲ.
ಆಮೇಲೆ ಒಗಿಬೇಕಾಗಿರೋ ಬಟ್ಟೆಗಳನ್ನ ಒಂದು ದೊಡ್ಡ ಜಿಪ್ಲಾಗ್ ಬ್ಯಾಗಲ್ಲಿ ಹಾಕಿ ನಾನು ಕವರ್ ಮಾಡಿ ಇಡ್ತಾ ಇದ್ದೆ. ಆದಷ್ಟು ವಾಶ್ ಮಾಡಿದ್ದೀನಿ ಹರಿದ್ವಾರಲ್ಲಿ ಬಂದು. ಕಂಫರ್ಟ್ ಕೆಲವೊಂದು ಕಡೆ ಇರುತ್ತೆ, ಹರಿದ್ವಾರಲ್ಲಿ ನಂಗೆ ಕಂಫರ್ಟ್ ಇತ್ತು, ವಾಶ್ ಮಾಡಿ ಹಾಕ್ಕೊಂಡಿದ್ದೆ. ಎಲ್ಲ ಕಡೆನೂ ಆ ಕಂಫರ್ಟ್ ಇರೋಲ್ಲ. ಸೊ ಅದನ್ನು ನೋಡಿ ಬಟ್ಟೆನ ಪ್ಯಾಕ್ ಮಾಡಿ, ಅದಾದಮೇಲೆ ಮೇಯ್ನು ಕೇದಾರ್ನಾಥ್ಗೆ ಹೋಗೋರು ಅಂತ ಅಂದಮೇಲೆ ಒಳ್ಳೆ ಜಾಕೆಟ್, ಆದಷ್ಟು ತುಂಬ ಬಿಸಿ ಆಗೋ ಥರದ್ದು. ನಮ್ಮ ಕರ್ನಾಟಕದಲ್ಲಿ ಹಾಕಿದ್ರೆ ಅದನ್ನು ತೆಗೆದು ಬಿಸಾಕ್ಬಿಡೋಣ ಎಲ್ಲಾದರೂ ಅನ್ನೋ ಫೀಲ್ ಬರಬೇಕು, ಅಷ್ಟು ಸೆಕೆಯಾಗಂತ ಒಂದು ಜಾಕೆಟ್ನ ಇಟ್ಕೊಳ್ಳಿ. ಇನ್ನು ಅದಾದಮೇಲೆ ಒಳ್ಳೆ ರೈನ್ಕೋಟು. ಏನು ಗೊತ್ತಾ ಬೆಸ್ಟ್ ಅಂದರೆ ರೈನ್ಕೋಟು, ಪ್ಯಾಂಟು ಮತ್ತು ಶರ್ಟ್ ಎರಡೂ ಬರೋ ಅಂಥ ರೈನ್ಕೋಟ್ನ ಇಲ್ಲಿಂದಲೇ ತೊಗೊಳ್ಳಿ, ಅಲ್ಲೂ ತುಂಬ ಸಿಗುತ್ತೆ. ಬಟ್ ಆದರೆ ಎರಡೂ ಕವರ್ ಆಗೋ ಥರದ್ದಿದ್ರೆ ನಿಮಗೆ ಬೆಸ್ಟು. ಯಾಕೆಂದರೆ ಸ್ನೋ ಬೀಳೋ ಟೈಮು, ಮಳೆ ಬೀಳೋ ಟೈಮ್ ಇದ್ದರೆ ತುಂಬ ಒದ್ದೆ ಆಗುತ್ತೆ ಬಟ್ಟೆ ಎಲ್ಲ, ಆವಾಗ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅದನ್ನು ತೆಗೆದು ನಾವು ಬ್ಯಾಗಲ್ಲಿ ಹಾಕೊಳ್ಳೋದಕ್ಕೂ ನಮಗೂ ಅದು ಅನ್ಕಂಫರ್ಟಬಲ್ ಆಗುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಎರಡೂ ಬರೋ ಅಂಥ ರೈನ್ಕೋಟ್ನ ತೊಗೊಂಡೋಗಿ. ಇನ್ನು ಜೊತೆಗೆ ವಾಟರ್ ಪ್ರೂಫ್ ಹ್ಯಾಂಡ್ ಗ್ಲೌಸ್, ಅಲ್ಲೂ ಕೂಡ 50-100ಕ್ಕೆಲ್ಲ ಹ್ಯಾಂಡ್ ಗ್ಲೌಸ್ ಸಿಗುತ್ತೆ. ಬಟ್ ಸ್ನೋ ಬಿತ್ತು, ಮಳೆ ಬಿತ್ತು ಅಂದರೆ ಆ ಗ್ಲೌಸ್ ಹಾಕ್ಕೊಂಡಿದ್ರೆ ಇನ್ನೂ ಕೈಗಳು ಮರಗಟ್ಟೋಗಿರುತ್ತೆ, ಆ ಒದ್ದೆನ ಗ್ಲೌಸ್ಗಳನ್ನ ಹಾಕ್ಕೊಂಡು ಇರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ವಾಟರ್ ಪ್ರೂಫ್ ಗ್ಲೌಸ್ಗಳನ್ನ ಇಲ್ಲಿಂದಲೇ ಕ್ಯಾರಿ ಮಾಡ್ಕೊಂಡು ಹೋಗಿ, ಅದು ಬೆಸ್ಟ್ ಇರುತ್ತೆ. ಇನ್ನೊಂದು ಕಾಫು, ಅದು ಅವಶ್ಯಕತೆ ಇದ್ದರೆ ರೈನ್ಕೋಟಲ್ಲಿ ಇದು ಕ್ಯಾಪ್ ಬರುತ್ತಲ್ವ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನನಗೆ ಕಿವಿ ಕಾಟನ್ ಹಾಕಿದ್ದಷ್ಟೇ ಸಾಕಾಗಿತ್ತು, ಬಟ್ ಬೇಕು ಅನ್ನೋರು ಅದೊಂದು ಸ್ಕಾಫ್ನು ಕೂಡ ತೊಗೊಂಡೋಗಿ. ಇನ್ನು ಅದಾದಮೇಲೆ ಬಂದು ಮೆಡಿಸನ್ಸ್, ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಿಮಗೆ ಏನೇನು ಮೆಡಿಸನ್ ಬೇಕು ಅದನ್ನು ತೊಗೊಂಡೋಗಿ. ಬಟ್ ಆದರೆ ಕೋಲ್ಡಿಗೆ ಮೆಡಿಸನ್ ತೊಗೊಂಡೋಗಿ, ಕೋಲ್ಡಿಗೆ ಟ್ಯಾಬ್ಲೆಟ್ನ ಯಾರೋ ಅಲ್ಲಿ ಹೋದಾಗ ತೊಗೊಳೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಕೋಲ್ಡ್ ಆಗಿ ಅದು ಹೊರಗಡೆ ಹೋಗಬೇಕು, ಇಲ್ಲಾಂದರೆ ಅದ್ರದ್ದು ಪ್ರಾಬ್ಲಮ್ ನನಗೆ ಗೊತ್ತಾಗಿದೆ. ಕೋಲ್ಡ್ ಆಗುತ್ತೆ ಅಂತ ಟ್ಯಾಬ್ಲೆಟ್ ಹಾಕೋಬಿಟ್ಟಿದೆ, ಬರೋದ್ರೊಳಗೆ ಅದು ಇಲ್ಲಿ ತಲೆ ಹಿಡಿದಿತ್ತು. ಬಂದು ದೇವರಿಗೆ ತಲೆ ಬಗ್ಸಿದ್ರೆ ಸಾಕು, ಇಲ್ಲಿ ಪೇಯ್ನ್ ಆಗ್ತಿತ್ತು. ಅವಾಗ ಗೊತ್ತಾಯಿತು ಕಾಫ್ ಆಗಿದೆ, ಇದು ಫುಲ್ಲು ನೆಗಡಿ ಆಗೋದಕ್ಕೆ ನಾನು ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ಕೋಲ್ಡ್ ಟ್ಯಾಬ್ಲೆಟ್ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ. ಪೇಯ್ನ್ ಕಿಲ್ಲರ್, ಬಾಡಿ ಪೇಯ್ನ್ದು ಸ್ವಲ್ಪ ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ. ಇಳಿಬೇಕಾದ್ರೆ ಹತ್ಬೇಕಾದ್ರೆ ಕಾಲು ಪೇಯ್ನು, ಬಾಡಿ ಪೇಯ್ನ್ ಇದ್ದೇ ಇರುತ್ತೆ. ಸೊ ಅದನ್ನು ಕ್ಯಾರಿ ಮಾಡಲೇಬೇಕು, ಮಾಡಿ. ಆಮೇಲೆ ಇಷ್ಟು ತಿನ್ನೋದಕ್ಕೆ ತೊಗೊಂಡೋದಕ್ಕೆ ಹೋಗ್ಬೇಡಿ, ತುಂಬ ಕಾಸ್ಟ್ ಜಾಸ್ತಿ ಅಲ್ಲಿ ತಿನ್ನೋದಕ್ಕೆ. ಅದು ಬೇಕು ಇದು ಬೇಕು ಆಗಲ್ಲ ಅಂತ ಹೇಳ್ತಾರೆ, ಬಟ್ ಯಾವುದೇ ಕಾರಣಕ್ಕೂ ಇಲ್ಲ. ನೀವು ಏನು ಮಾಡ್ಕೊಂಡು ತಿನ್ನೋದಕ್ಕೆ ಅಲ್ಲಿ ಟೈಮ್ ಇರೋದು ಇಲ್ಲ. ನೀವು ಹೋದಾಗ ಅಲ್ಲಿ ಸುತ್ತಾಡೋದಕ್ಕೆ ಟೈಮ್ ಮುಗಿಯುತ್ತೆ, ನೀವು ಮಾಡ್ಕೊಂಡು ತಿನ್ಕೊಂಡು ಕೂರೋದಕ್ಕೆ ಅಲ್ಲೇನೂ ಟೈಮ್ ಸಿಗೋದಿಲ್ಲ. ಅಷ್ಟು ಟೈಮ್ ಮಾಡ್ಕೊಂಡು ತಿಂತೀವಿ, ನಮ್ಗೆ ಅಷ್ಟು ಟೈಮ್ ಮಾಡ್ಕೊತೀವಿ ಅಂದರೆ ನೀವು ಹೊರಗೆ ಸುತ್ತಾಡೋದಕ್ಕೆ ಆಗೋದಿಲ್ಲ. ಜಸ್ಟು ಒಂದು ಮ್ಯಾಗಿ ಮಾಡ್ಕೊಳ್ಬೋದು. ಮ್ಯಾಗಿ ಪ್ಯಾಕೆಟ್ನ ತೊಗೊಂಡು ಮ್ಯಾಗಿ ಮತ್ತು ಈ ಕಡಲೆ ಚಿಕ್ಕಿ ಮತ್ತು ಸ್ನ್ಯಾಕ್ಸ್ಗಳೇನಾದರೂ ಐಟಮ್ ತೊಗೊಂಡೋಗಿ. ಆಮೇಲೆ ಇನ್ಸ್ಟೆಂಟದು ಒಂದಷ್ಟು ತೊಗೊಂಡೋಗ್ಬೋದು. ನಾನು ಕೆಟಲ್ನ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಆ ಥರ ಕೆಟಲ್ನ ತೊಗೊಂಡೋಗಿ. ಬಿಸಿನೀರು ತುಂಬ ಅವಶ್ಯಕತೆ ಬರುತ್ತೆ. ಒಂದು ಫ್ಲಾಸ್ಕು ಮತ್ತು ಒಂದು ಕೆಟಲ್ನ ಕ್ಯಾರಿ ಮಾಡಿ. ಇದು ಆಟೋ ಕಟ್ ಆಫ್ ಇರೋದು ಫ್ಲಾಸ್ಕಿಂತ ನಾನು ನಿಮ್ಗೆ ಏನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದು ಬೆಸ್ಟ್. ಅಂದರೆ ಮ್ಯಾಗಿ ಮಾಡ್ಕೊಂಡು ನ್ಯೂಡಲ್ಸ್ ಮಾಡ್ಕೊಳ್ಬೋದು. ಆಮೇಲೆ ನಾನೇನು ತೋರಿಸ್ದೆ ಉಪ್ಪಿಟ್ಟು ಮಾಡ್ಕೊಂಡಿದ್ದು ನಾನು, ಇನ್ಸ್ಟೆಂಟ್ ಉಪ್ಪಿಟ್ಟು, ರವೆ ಉಪ್ಪಿಟ್ಟು, ಅದೂ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ನಮಗೆ ಸೋನ್ಪ್ರಯಾಗಿಂದ ಬಂದಾಗ ಕೇದಾರ್ನಾಥ್ ಸೋನ್ಪ್ರಯಾಗಲ್ಲಿ ಫುಡ್ ಯಾವುದೂ ಕೂಡ ಕಂಫರ್ಟ್ ಇರೋದಿಲ್ಲ. ಅಲ್ಲಿ ನಮಗೆ ಬಾಯಿ ಫುಲ್ ಬೆಂಡ್ ಆಗಿಬಿಟ್ಟಿತ್ತು. ಅದನ್ನು ಉಪ್ಪಿಟ್ಟನ್ನ ತಿಂದಮೇಲೆ ಸ್ವಲ್ಪ ಬಾಯಿ ಚುರುಕು ಅನಿಸ್ತು. ಸೊ ಹಾಗಾಗಿ ಅದನ್ನು ಕ್ಯಾರಿ ಮಾಡಿ, ಈ ಥರದ್ದು ಸಣ್ಣ ಪುಟ್ಟದ್ದು ಕ್ಯಾರಿ ಮಾಡಿ. ತಿನ್ನೋದಕ್ಕೆ ಸಿಗಲ್ಲ ಕಾಸ್ಟ್ ಜಾಸ್ತಿ ಅಂದ್ಕೊಂಡು ಏನೋ ಹೊತ್ಕೊಂಡೋಗಿದ್ದೆಲ್ಲ ಅದನ್ನು ವಾಪಸ್ ತರಬೇಕು. ನಾನು ನಿಜಕ್ಕೂ ಒಂದು ಟ್ರಾಲಿಲಿ ಒಂದು ಸೈಡ್ ಫುಲ್ ತಿನ್ನೋ ಫುಡ್ಡೇ ಇದ್ದಿದ್ದನ್ನು ವಾಪಸ್ ನಾನು ಹರಿದ್ವಾರ್ಗೆ ಬಂದಾಗ ಅಲ್ಲಿನವ್ರಿಗೆ ಹೇಳಿ ಇದನ್ನು ತೊಗೊಂಡು ಯೂಸ್ ಮಾಡಿ, ಮತ್ತೆ ನಾವು ಇದನ್ನು ಕರ್ನಾಟಕಕ್ಕೆ ತೊಗೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳಿ ಅವರಿಗೆ ಅದನ್ನು ಕೊಟ್ಟು ಬಂದ್ವಿ. ಸೊ ಹಾಗಾಗಿ ತುಂಬ ಜಾಸ್ತಿ ತಿನ್ನೋದಕ್ಕೇನು ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಅದು ಹೇಳಿದಾಗೆ ಒಂದು ಫ್ಲಾಸ್ಕು ಮತ್ತು ಒಂದು ಕೆಟಲು. ನಾನು ತುಂಬ ಕಡೆ ಬಿಸಿನೀರನ್ನ ಯೂಸ್ ಮಾಡಿದ್ದೀನಿ. ಮತ್ತು ಮಾಲ್ಟ್ ಪೌಡರ್ಗಳು, ಬಿಸಿನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಂಥ ಮಾಲ್ಟ್ ಪೌಡರ್ನ, ಇದನ್ನು ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಇಂಥದನ್ನು ಕ್ಯಾರಿ ಮಾಡಿ, ತುಂಬ ಬೇರೆ ಏನೂ ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ. ಅಲ್ಲೋದಾಗ ಅಲ್ಲಿ ಫುಡ್ಡೇ ಕಂಫರ್ಟ್ ಇರುತ್ತೆ. ನಿಮಗೆ ಬೇಕಾಗಿದ್ದು ಅದೇ ರೋಟಿ ಚಪಾತಿ ಈ ಥರದ್ದು ತಿನ್ಬೋದು. ಇಲ್ಲ ರೈಸು, ಫ್ರೈಡ್ ರೈಸ್ ತಿನ್ನಿ, ಅನ್ನ ಸಾಂಬಾರು, ಈ ಥರದ್ದು ನಮ್ಮ ಸೌತ್ ಇಂಡಿಯನ್ ಫುಡ್ಸ್ಗಳನ್ನ ತುಂಬ ಕಾಸ್ಟ್ ಜಾಸ್ತಿ ಇರುತ್ತೆ, ಆಮೇಲೆ ಟೇಸ್ಟು ಚೆನ್ನಾಗಿರೋದಿಲ್ಲ. ಆ ಥರದನ್ನ ಕೇಳೋದಕ್ಕೆ ಹೋಗಬೇಡಿ ಅಲ್ಲಿ. ಇನ್ನು ಅದಾದಮೇಲೆ ಅದೇ ಹೇಳಿದಾಗೆ ಕಂಫರ್ಟ್ ಆಗಿರೋದಕ್ಕೆ ಇದಿಷ್ಟು ಬೇಕಾಗಿರೋ ಅಂಥದ್ದು. ಆಮೇಲೆ ಇನ್ನೊಂದು ಶೂಸ್ನ ಆದರೆ ವಾಟರ್ ಪ್ರೂಫ್ ತೊಗೊಳ್ಳಿ, ಇಲ್ಲ ಅಂದ್ರೂ ಕೂಡ ವಾಟರ್ ಪ್ರೂಫ್ ತೊಗೊಳ್ಳದೇ ಇರಲಿ. ಅಲ್ಲಿ ಶೂಸ್ಗೆ ಕವರ್ಗಳು ಸಿಗುತ್ತೆ, ಅದನ್ನು ಶೂ ಕವರ್ ಆಗೋ ಥರ. ತುಂಬ ಕತ್ತೆದೆಲ್ಲ ಏನು ಹೋಗ್ತಾ ಇರುತ್ತಲ್ಲ, ಅದು ಗಲೀಜಾಗಿ ಇರುತ್ತೆ ತುಂಬ ಜಾಸ್ತಿ. ಸೊ ಹಾಗಾಗಿ ಆದಷ್ಟು ಆ ಶೂ ಕವರ್ನ ಹಾಕ್ಕೊಂಡ್ಬಿಟ್ರೆ ನಿಮ್ಮ ಶೂ ಕೂಡ ಗಲೀಜಾಗಲ್ಲ, ಮಳೆ ಬಂದರೂ ಕೂಡ ವೆಟ್ ಆಗೋದಿಲ್ಲ. ಫಸ್ಟಿಗೆ ಅದನ್ನು ತೊಗೊಂಡು ವೇರ್ ಮಾಡಿಬಿಡಿ, ಶೂ ಹಾಕೊಂಡ ತಕ್ಷಣ ಅದನ್ನು ವೇರ್ ಮಾಡ್ಕೊಳ್ಳಿ, ಅದು ಬೆಸ್ಟ್ ಅಂತ ಅನಿಸುತ್ತೆ ನಿಮಗೆ. ಇನ್ನೂ ಸ್ನೋ ಇರೋ ಟೈಮಲ್ಲಿ ಹೋದರೆ ನಿಮಗೆ ಈ ಪ್ರಾಬ್ಲಮ್ಸ್ ಎಲ್ಲ ಎದುರಾಗುತ್ತೆ. ಬಟ್ ಇಲ್ಲ, ಸ್ನೋ ಕಮ್ಮಿ ಆದಾಗ ಹೋದರೆ ಇಷ್ಟೊಂದು ಪ್ರಾಬ್ಲಮ್ಸ್ ಇರೋದಿಲ್ಲ ನಿಮಗೆ. ನೋಡಿ ನಿಮ್ಮ ಹೋಗೋ ಟೈಮಲ್ಲಿ ಹೇಗಿರುತ್ತೆ ಅದನ್ನು ನೋಡಿ. ಬಟ್ ಆದರೆ ಆದಷ್ಟು ಇದನ್ನೆಲ್ಲ ಕ್ಯಾರಿ ಮಾಡೋದು ಕಂಪಲ್ಸರಿ, ಕ್ಯಾರಿ ಮಾಡಿ. ಇನ್ನು ನಾನು ಒಬ್ಬಳೇ ಹೇಳಿದೆ ಅಂತಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ ಇಷ್ಟ ಆಯಿತು. ಅದು ನಿಮ್ಗೆ ಹೋದಾಗ ಇನ್ನೊಂಥರ ಎಕ್ಸ್ಪೀರಿಯೆನ್ಸ್ ಆಗ್ಬೋದೇನೋ. ಕೆಲವೊಂದನ್ನು ತೊಗೊಂಡು ಹೋಗ್ಬೋದು, ಕೆಲವೊಂದನ್ನು ತೊಗೊಂಡು ಹೋಗ್ದೇನೋ ಬಿಟ್ಟು ಬರಬಹುದು ಕೂಡ, ಆ ರೀತಿ ಇರುತ್ತೆ. ನೋಡಿ ನೀವು ಅದನ್ನು ಕ್ಯಾರಿ ಮಾಡ್ಬೋದು.
ಇನ್ನಿಷ್ಟೇ, ಇನ್ನೇನು ಕ್ಯಾರಿ ಮಾಡಿಲ್ಲ, ಇಲ್ಲ ಅಷ್ಟೇ. ಒಂದು ಎಕ್ಸ್ಟ್ರಾ ಬ್ಯಾಗು ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ, ಒಂದು ಪೋರ್ಟೇಬಲ್ ಅಂತ ಹೇಳ್ತಾರೆ, ಅದೇನು ಹೇಳ್ತಾರೆ ಗೊತ್ತಿಲ್ಲ, ನೋಡಿದೆ. ಅದು ಜಿಪ್ ಹಾಕಿದ್ರೆ ತುಂಬ ಚಿಕ್ಕದಾಗಿ ಅದು ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಫಿಟ್ ಮಾಡ್ಬೋದು. ಇನ್ನು ಅದನ್ನು ಓಪನ್ ಮಾಡಿದ್ರೆ ಒಂದಷ್ಟು ದೊಡ್ಡ ಬ್ಯಾಗೇ ಆಗುತ್ತೆ. ಅದು ಮೀಶೋದಲ್ಲಿ 260 ರೂಪಾಯಿಗೇನೋ ಸಿಕ್ಕಿತ್ತು ಅಷ್ಟೇ. ಇಲ್ಲೆಲ್ಲ ಕೇಳಿದ್ದೆ, ಕಾಸ್ಟ್ ಜಾಸ್ತಿ ಇತ್ತು, ಬಟ್ ಮೀಶೋದಲ್ಲಿ ಹುಡುಕ್ದಾಗ ಅದು ಕಮ್ಮಿಗೆ ಸಿಕ್ಕಿತ್ತು. ಯಾರಿಗಾದ್ರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಆ ಥರ ಒಂದು ಬ್ಯಾಗ್ನ ಕ್ಯಾರಿ ಮಾಡಿ ಅಲ್ಲಿ ಶಾಪಿಂಗ್ ಮಾಡೋದು ಇದ್ದೇ ಇರುತ್ತೆ. ಹರಿದ್ವಾರಲ್ಲಿ ಶಾಲ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ, ಸೊ ಅಲ್ಲಿ ಶಾಲ್ಗಳು. ಇನ್ನು ಕೇದಾರ್ನಾಥ್ಗೆ ಹೋದಾಗ ಅಲ್ಲಿ ತುಂಬ ಐಡಲ್ಸ್ಗಳು ಸಿಗುತ್ತೆ, ಆಮೇಲೆ ಏನೇನೋ ತುಂಬ ಇರುತ್ತೆ ಅಲ್ಲಿ ಕೇದಾರ್ನಾಥ್ ಬಗ್ಗೆ, ದೇವಸ್ಥಾನದ್ದು ಆ ಥರದ್ದೆಲ್ಲ. ಸೊ ಅಲ್ಲಿ ಶಾಪ್ ಮಾಡಿದ್ರೆ, ಇನ್ನು ರಿಷಿಕೇಶಲ್ಲಿ ಒಂದಷ್ಟು ಶಾಪಿಂಗ್ ಇದೆ. ಎಲ್ಲಾದರೂ ಶಾಪ್ ಮಾಡಿದ್ರೆ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಥಿಂಗ್ಸ್ ಆಗೇ ಆಗುತ್ತೆ ಆ ಕಡೆಯಿಂದ ಬರುವಾಗ. ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ಬ್ಯಾಗ್ನ ಕ್ಯಾರಿ ಮಾಡಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಇನ್ನು ಅದಾದಮೇಲೆ ಹೋಗಿ ಬರಬೇಕು ಅಂದ್ಕೊಂಡಿರೋರಿಗೆ ಈ ಡೀಟೇಲ್ಸು ಓಕೆ ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂದ್ಕೊಂಡೆ, ಇನ್ನೊಂದು ನೇಲ್ನ ನೀಟಾಗಿ ಟ್ರಿಮ್ ಮಾಡ್ಕೊಂಡು ಹೋಗಿ, ಯಾಕೆಂದರೆ ಆ ಕಡೆಯಿಂದ ಬೆಟ್ಟ ಇಳಿಬೇಕಾದ್ರೆ ನಾವು ಶೂ ಹಾಕ್ಕೊಂಡು ಇಳಿಬೇಕು, ಸ್ಲಿಪ್ಪರಲ್ಲಿ ಇಳಿಯೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಶೂ ಯೂಸ್ ಮಾಡಿದಾಗ ಸ್ಲೋಪ್ ಇರೋದ್ರಿಂದ ಬಂದು ಹೀಗೆ ಅದು ಟಚ್ ಆದಾಗ ಆ ನೇಲ್ ಬಂದು ನಮ್ಮ ಶೂಗೆ ಟಚ್ ಆದರೆ ನೇಲ್ ತುಂಬ ಪೇನ್ ಆಗುತ್ತೆ. ಸೊ ನೇಲ್ನ ನೀಟಾಗಿ ಟ್ರಿಮ್ ಮಾಡ್ಕೊಂಡು ಹೋಗಿ ಆಮೇಲೆ ಒಂದು ಎಕ್ಸ್ಟ್ರಾ ಸ್ಲಿಪ್ಪರ್ನ ಕ್ಯಾರಿ ಮಾಡಿ. ಕಮ್ಮಿ ದುಡ್ಡಿಂದು, ಜಾಸ್ತಿ ದುಡ್ಡಿಂದು ಕ್ಯಾರಿ ಮಾಡಿದ್ರೆ ಕಳ್ಕೊಂಡು ಬರಬೇಕಾಗುತ್ತೆ. ಸೊ ನಾವು ಕಳ್ಕೊಂಡ್ವಿ ಅಂದರೆ ದೇವಸ್ಥಾನದಲ್ಲಿ ಚಪ್ಪಲಿ ಕಳಿಯೋದು ಕರ್ಮನ ಕಳೆದಂಗಂತೆ. ನಾನು ಹರೀಶ ಇಬ್ಬರು ಕಳ್ಕೊಂಡ್ವಿ. ನಾವು ವೃಂದಾವನದಲ್ಲಿ ಪ್ರೇಮ್ ಮಂದಿರಲ್ಲಿ ಇಬ್ಬರು ಸ್ಲಿಪ್ಪರ್ ಹೋಯಿತು. ನಂದು ಒಂದು ಬಡ್ಜೆಟ್ ಓಕೆ, ನಂದು ಒಂದು 500-600 ರೂಪಾಯಿ ಸ್ಲಿಪ್ಪರ್ ಅಷ್ಟೇ. ಬಟ್ ಹರೀಶ್ ಒಂದು ತುಂಬ ಕಾಸ್ಟ್ಲಿ ಜಾಸ್ತಿ ಇದ್ದಿದ್ದು, ಅವ್ನು ಹೋಯಿತು. ಸೊ ಹಾಗಾಗಿ ಆದಷ್ಟು ಕಮ್ಮಿ ಸ್ಲಿಪ್ಪರ ನೀವು ಬೇಕಿರೋದು ಹಾಕ್ಕೊಂಡೋಗಿ. ಬಟ್ ಆದರೆ ಅಲ್ಲಿ ದೇವಸ್ಥಾನಗಳನ್ನ ಸುತ್ತಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ನಾವು ಅಲ್ಲೇ ಹೋದಾಗ ಒಂದು ತೊಗೊಂಡಿದ್ವಿ, ಬಟ್ ಲಾಸ್ಟಿಗೆ ಬರ್ಬೇಕಾದ್ರೆ ಆ ಸ್ಲಿಪ್ಪರ್ನೇ ಹಾಕ್ಕೊಂಡು ಬಂದ್ವಿ. ದೇವರು ನನ್ನ ಕರ್ಮನ ಅಲ್ಲಿಗೆ ಮುಗಿಸ್ಬಿಟ್ರು ಅಂತ ಅನಿಸ್ತು. ಅಲ್ಲಿ ಹೇಳಿದ್ರು ಒಬ್ಬರು ಹೋಟೆಲವರು, ನಾನು ದಿನ ಸ್ಲಿಪ್ಪರ್ ಬಿಟ್ಟು ಬರ್ತೀನಿ ಕಳೆದೋಗ್ಲಿ ಅಂತ. ಬಟ್ ಆದರೆ ನಂದು ಯಾವತ್ತೂ ಕಳೆದೋಯ್ತಲ್ಲ, ನೀವು ಪುಣ್ಯ ಮಾಡಿದ್ರಿ, ನೀವು ಸ್ಲಿಪ್ಪರ್ ಕಳ್ಕೊಂಡು ಬಂದ್ರಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ತುಂಬ ಕಾಸ್ಟ್ ಸ್ಲಿಪ್ಪರ್ಸ್ಗಳು, ಶೂಸ್ಗಳನ್ನ ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ. ದೇವಸ್ಥಾನದ ಮುಂದೆ ಹೋಗಬೇಕಾದ್ರೆ ಆದಷ್ಟು 150-200 ರೂಪಾಯಿಗೆಲ್ಲ ಅಲ್ಲಿ ಸ್ಲಿಪ್ಪರ್ ಸಿಗುತ್ತೆ. ಅದನ್ನು ಬೇಕಾದ್ರೂ ನೀವು ಹಾಕ್ಕೊಂಡೋಗಿ, ಕಳೆದೋದ್ರೂ ಕರ್ಮನೂ ಕಳೆಯುತ್ತೆ ಅಂತ ಕಮ್ಮಿ ದುಡ್ಡಲ್ಲೂ ಆ ಕರ್ಮನ ಬಿಟ್ಟು ಬಂದಂಗೆ ಆಗುತ್ತೆ. ನಾನು ಸ್ವಲ್ಪ ಜಾಸ್ತಿ ಕಾಸ್ಟ್ ಜಾಸ್ತಿಯಲ್ಲಿ ಕರ್ಮನ ಕಳ್ಕೊಂಡು ಬಂದಿದ್ದೀನಿ ಅಲ್ಲಿ ಹೋಗಿ ಅಂತ ಅನಿಸ್ತು. ಬಟ್ ಓಕೆ, ಏನೋ ಒಂದು ಕರ್ಮ ಮುಗೀತು ಅಷ್ಟೇ. ಇನ್ನು ಅದಾದಮೇಲೆ ಆದಷ್ಟು ಇನ್ನೊಂದು ಹೇಳಬೇಕು ಅಂದರೆ, ಫ್ಲೈಟಲ್ಲಿ ಹೋಗೋರಿದ್ದರೆ ಬೆಸ್ಟು, ಫ್ಲೈಟಲ್ಲಿ ಹೋಗಿ ಬನ್ನಿ. 2 ದಿನ ಟ್ರಾವೆಲಿಂಗಲ್ಲೇ ಕಳೆಯೋದ್ರಿಂದ ನಮಗೆ ಸ್ವಲ್ಪ ಅದು ಬೋರಿಂಗ್ ಆಗಿರುತ್ತೆ ಅಂತ ಅನಿಸ್ತು. ಜಾಸ್ತಿ ದಿನ ಇದರಿಂದ ನಮಗೆ ಜಾಸ್ತಿ ಲಗೇಜ್ ಕ್ಯಾರಿ ಮಾಡೋದಿತ್ತು. ತುಂಬ ಲಗೇಜ್ನ ಕ್ಯಾರಿ ಮಾಡೋ ಅವಶ್ಯಕತೆ ಬರಲಿಲ್ಲ ಅಂದರೆ ನಮಗೂ ಕೂಡ ಆರಾಮ್ಸೆ ಫ್ಲೈಟಲ್ಲೇ ಟ್ರಾವೆಲ್ ಮಾಡ್ಬೋದು. ಲಗೇಜ್ ಜಾಸ್ತಿ ಇದ್ದಷ್ಟು ನಾವು ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದಕ್ಕಾಗಲಿಲ್ಲ ಅಂತ ಫ್ಲೈಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದು. ಬಟ್ ಬೆಸ್ಟು ಫ್ಲೈಟಲ್ಲಿ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೀರಿಯೆನ್ಸ್ ಕೂಡ ತುಂಬ ನ್ಯೂ ಆಗಿರುತ್ತೆ ಅಲ್ಲಿ ಹೋಗಿ ಬರೋ ಅಂಥದ್ದು. ಅದ್ರ ಜೊತೆಗೆ ಏನಂದರೆ, ನನಗಂತೂ ಡ್ರೀಮ್ ಅಂತ ಅನಿಸಿರಲಿಲ್ಲ ಯಾವಾಗಲೂ. ನಾನು ಪ್ಲ್ಯಾನೇ ಮಾಡಿರಲಿಲ್ಲ ಕೇದಾರ್ನಾಥದ್ದು. ಬಟ್ ಆದರೆ ಏನೋ ಒಂದು ಪ್ಲ್ಯಾನ್ ಮಾಡಿ ಆ ಶಿವಪ್ಪ ನಮ್ಮನ್ನ ಕರ್ಸ್ಕೊಂಡಿರ್ತಾರೆ. ಯಾರು ಇಲ್ಲದೆ ಇದ್ರು ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಧೈರ್ಯ ತುಂಬೋದಕ್ಕೆ ಅಂತ ಹೇಳಿ ಆ ಶಿವಪ್ಪನೇ ನಾನು ಕರ್ಸ್ಕೊಂಡಿದ್ರು ಅಂತ ನನಗೆ ಅನಿಸ್ತು. ನಿಮಗೂ ಕೂಡ ಆ ಶಿವಪ್ಪ ಜೊತೆಯಾಗಿರ್ತಾನೆ. ಹೋಗಿ ಬನ್ನಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ತುಂಬ ಕಮೆಂಟ್ ಮಾಡ್ತಾಯಿದ್ರಿ, ಹೇಳಿ ಅದ್ರ ಬಗ್ಗೆ ಅಂತ ಹೇಳಿ. ಇನ್ನು ಸ್ನೋ ಇಲ್ಲದೆ ಇರೋ ಟೈಮಲ್ಲಿ ಹೋದರೆ ನಿಮಗೆ ಈಸಿ ಆಗುತ್ತೆ, ಈ ರೀತಿ ಕಷ್ಟ ಆಗೋದಿಲ್ಲ. ಸ್ನೋ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಆರಾಮ್ಸೆ ಹೋಗಿ ಟ್ರಾವೆಲ್ ಮಾಡಿಕೊಂಡು ಆಯಾ ಶಿವಪ್ಪನ ನೋಡ್ಕೊಂಡು ಬನ್ನಿ. ಇನ್ನು ಈ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.